ಹಲೋ ಎವ್ರಿ ಒನ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಂಜಿತಾ. ಇದು ನಮ್ಮ ಊಟಿಯ ಕೊನೆಯ ದಿನ. ಸೊ ನಾವು ಚೆಕ್ಔಟ್ ಮಾಡಿ ಬೇಗ ಹೊರಟ್ವಿ ಊಟಿ ಟು ಬ್ಯಾಂಗ್ಳೂರ್ಗೆ. ಹೋಗ್ತಾ ನಾವು ಚಾಕ್ಲೇಟ್ ಮ್ಯೂಸಿಯಮ್ಗೆ ವಿಸಿಟ್ ಮಾಡಿದ್ವಿ. ಅಂದರೆ ಹಿಂದಿನ ದಿನ ನಾವು ಚಾಕ್ಲೇಟ್ಸ್ ತೊಗೊಂಡಿದ್ವಿ, ಬಟ್ ಅದು ಸ್ವಲ್ಪ ಲಗೇಜಲ್ಲಿ ಫಿಟ್ ಆಗಲ್ವೇನೋ ಅಂತ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡಿದ್ವಿ. ಈ ಸಲ ಚಾಕ್ಲೇಟ್ ಮ್ಯೂಸಿಯಮ್ಗೂ ವಿಸಿಟ್ ಕೊಟ್ಟು ಅಲ್ಲೊಂದು ಸ್ವಲ್ಪ ಚಾಕ್ಲೇಟ್ನೂ ತೊಗೊಂಡು ಬೇಗ ನಾವು ಮತ್ತೆ ಹೊರಟ್ವಿ. ನಾವು ಶೂಟಿಂಗ್ ಪಾಯಿಂಟ್ಗೆ ಹೋಗಿರಲಿಲ್ಲ, ಆಯಿತಾ. ನಾವೇನು ಅಂದ್ಕೊಂಡಿರಲಿಲ್ಲ ಇವತ್ತು. ನಾವು ಡೈರೆಕ್ಟು ಊಟಿ ಟು ಬ್ಯಾಂಗ್ಳೂರ್ ಹೊರಡುವಾಗ ಶೂಟಿಂಗ್ ಪಾಯಿಂಟು ಸಿಕ್ತು. ನಮಗೆ ತುಂಬ ಖುಷಿ ಅನ್ನಿಸ್ತು. ಬಟ್ ನಾವು ಹೊರಗಡೆಯಿಂದ ಜಸ್ಟ್ ನೋಡಿಕೊಂಡು ಹಾಗೆ ಹೊರಟ್ವಿ. ನಮಗೇನು ಹೋಗಬೇಕು ಅಂತ ಅನಿಸಿರಲಿಲ್ಲ. ಹಾಗಾಗಿ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಒಳ್ಳೆ ಹೋಟೆಲ್ ಹುಡುಕ್ತಾ ಇದ್ವಿ. ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಮ್ಯಾಗಿನೇ ಸಿಗುತ್ತೆ. ಶೂಟಿಂಗ್ ಪಾಯಿಂಟ್ ಹತ್ರನೂ ಕೇಳಿದ್ವಿ, ಅಲ್ಲೂ ಮ್ಯಾಗಿನೇ ಇತ್ತು. ಸೊ ಬೆಳಿಗ್ಗೆನೇ ತಿನ್ನೋದು ಬೇಡ ಅಂತ ಅದಾದಮೇಲೆ ಆಲ್ಮೋಸ್ಟ್ ಅರೌಂಡ್ 2 hours ಡ್ರೈವ್ ಮಾಡಿ ಮುಂದೆ ಬಂದ್ವಿ. ನಮ್ಗೆ ಯಾವುದೂ ಮತ್ತೆ ಹೋಟೆಲೇ ಸಿಗ್ತಾ ಇಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸೊ ಹಾಗಾಗಿ ಇಲ್ಲೊಂದು ಪುಟ್ಟ ಅಂಗಡಿ ಇತ್ತು. ಇಲ್ಲಿ ವ್ಯೂ ಅಂತೂ ಚೆನ್ನಾಗಿತ್ತು, ಆಯಿತಾ. ವ್ಯೂ ನೋಡಿ ನಾವು ಅಲ್ಲೇ ಸ್ಟಾಪ್ ಮಾಡಿದ್ವಿ. ನಮಗೆ ಗೊತ್ತು ಇಲ್ಲೂ ಅದೇ ಮ್ಯಾಗಿ ತಿನ್ನಬೇಕು, ಅದನ್ನೇ ಸೇಮ್ ಆ್ಯಸ್ ಯೂಶ್ವಲ್ ಏನು ಅಂದ್ಕೊಂಡಿದ್ವೋ ಅದೇ ಫುಡ್ಡೇ ತಿನ್ಕೊಂಡು ಹೋದ್ವಿ. ತುಂಬ ಲಾಂಗ್ ಡ್ರೈವ್ ಆದಮೇಲೆ ನಾವು ಬಂಡೀಪುರ ರೀಚ್ ಆದ್ವಿ. ಬಂಡೀಪುರ ಅಂದ್ರೇ ನಮಗೆ ತುಂಬ ಖುಷಿ ಅನಿಸುತ್ತೆ. ತುಂಬ ವೆರೈಟೀಸ್ ಆಫ್ ಪ್ರಾಣಿಗಳನ್ನ ನೋಡ್ಬೋದು ಅಂತ ನಮಗೆ ಹೋದ ತಕ್ಷಣವೇ ಸಿಕ್ಕಿರೋದು ಆನೆನ ಸ್ಪಾಟ್ ಮಾಡಿದ್ವಿ. ತುಂಬ ಖುಷಿ ಅನ್ನಿಸ್ತು. ಆನೆ ನೋಡಿದ ತಕ್ಷಣ ತುಂಬ ಜಿಂಕೆಗಳು ಸಿಕ್ತು, ಆಮೇಲೆ ಒಂದು ಮಂಗನೂ ಸಿಕ್ತು. ಸೊ ಜಿಂಕೆಗಳು ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಜಿಂಕೆಗಳು ತುಂಬ ಸಿಕ್ತು ಈ ಸಲ. ಈ ರೋಡಲ್ಲಿ ಎಲ್ಲ ಸಲನೂ ಪ್ರಾಣಿಗಳು ಸಿಗುತ್ತೆ ಅಂತ ಏನೂ ಅಲ್ಲ. ಕೆಲವೊಂದು ಸಲ ಸಿಗುತ್ತೆ, ಕೆಲವೊಂದು ಸಲ ಸಿಗಲ್ಲ, ಆ ಥರ.
ಬಂಡೀಪುರ ಕ್ರಾಸ್ ಆಗೋಷ್ಟರಲ್ಲಿ ವೆದರ್ ಆ್ಯಂಡ್ ಕ್ಲೈಮೇಟು ಎಷ್ಟು ಡಿಫ್ರೆಂಟ್ ಅಂತ ಅನ್ಸುತ್ತಂದರೆ ತುಂಬ ಚೇಂಜಸ್ ಗೊತ್ತಾಗುತ್ತೆ ನಮಗೆ. ಅಷ್ಟರಲ್ಲಿ ತುಂಬ ಲಾಂಗ್ ಜರ್ನಿ ಆದಮೇಲೆ ನಾವು ಲಂಚ್ ಮಾಡೋಕ್ಕೆ ಬಂದ್ವಿ. ಒಂದು ಕಡೆ ಬೇಗ ಬೇಗ ಲಂಚ್ ಮಾಡಿ ಹೊರಟ್ವಿ. ನಂತರ ಆಲ್ಮೋಸ್ಟ್ ಅರೌಂಡು 2.5 ಅವರ್ ಜರ್ನಿ ಮಾಡಿ ಇಲ್ಲೊಂದು ಪುಟ್ಟ ಅಂಗಡಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಇದೊಂದು ಕಾಫಿ ಶಾಪ್. ನಾವು ಡೇ 1 ಇಲ್ಲಿ ಬಂದಿದ್ವಿ. ಸೊ ಹಾಗಾಗಿ ಮತ್ತೆ ಅಗೇನ್ ಇಲ್ಲೇ ಬಂದ್ವಿ. ಬಿಕಾಸ್ ನಾವು ತುಂಬ ಜರ್ನಿ ಮಾಡಿದ್ವಿ. ಸ್ವಲ್ಪ ಹೊತ್ತು ಆರಾಮಾಗಿ ಕುಂತು ಹೋಗೋಣ ಅಂತ. ಈ ಸಲ ನಾನು ಅಲ್ಲಿ ಕಾಫಿ ಕುಡ್ದಿಲ್ಲ, ಜಸ್ಟ್ ಬನ್ನಷ್ಟೇ ತಿಂದಿದ್ವಿ. ಸೊ ಹಾಗಾಗಿ ಸ್ವಲ್ಪ ಮುಂದಕ್ಕೆ ಅಂದರೆ ಬೆಂಗಳೂರು ಹತ್ತತ್ರ ಬಂದ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ನಂತರ ನಾವಿಲ್ಲಿ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ವಿದಿನ್ ಅವರಲ್ಲಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.